ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರು ಭಾರತದ ಪ್ರಮುಖ ನಗರಗಳಲ್ಲಿ ಒಂದು. ಇಂದು ಇಡೀ ಭಾರತದಲ್ಲಿ ಹೆಚ್ಚು ವಾಣಿಜ್ಯ ತೆರಿಗೆ ಆದಾಯವನ್ನು ಗಳಿಸುತ್ತಿರುವ ಭಾರತದ ದೊಡ್ಡ ನಗರವೆಂದರೆ ಬೆಂಗಳೂರು. ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುತ್ತಾ ಐಟಿ ಬಿಟಿಗೆ ಹೆಸರಾದ ಬೆಂಗಳೂರನ್ನು ಕಟ್ಟಿದವರು ನಾಡಪ್ರಭು ಕೆಂಪೇಗೌಡರು. ನಾಡಪ್ರಭು ಕೆಂಪೇಗೌಡರು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು, ಹಿರಿಯ ಕೆಂಪೇಗೌಡರು, ಮೊದಲನೇ ಕೆಂಪೇಗೌಡರು, ಹೀಗೆ 10 ಹಲವು ಹೆಸರುಗಳಿಂದ ಇತಿಹಾಸದಲ್ಲಿ ಇವರನ್ನು ಕರೆದಿದ್ದಾರೆ. 1264ರಿಂದ ಇವರ ವಂಶವೃಕ್ಷ ಪ್ರಾರಂಭವಾಗುತ್ತದೆ. ರಣಭೈರೇಗೌಡರು, ಜಯಪ್ಪಗೌಡರು, ಗಿಡ್ಡಪ್ಪಗೌಡರು, ಅವರ ಮಗ ಕೆಂಪನಂಜೇಗೌಡರು, ನಂತರ ಕೆಂಪೇಗೌಡರು. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಹಲವು ಪಾಳೇಗಾರರು ಇರುತ್ತಾರೆ. ಅವರನ್ನು ಅಮರನಾಯಕ ಅಥವಾ ಸಾಮಂತರಾಜರು ಎಂದು ಅಂದಿನ ರಾಜಕೀಯ ವ್ಯವಸ್ಥೆ ಗುರುತಿಸುತ್ತದೆ. ಕೆಂಪನಂಜೇಗೌಡರು ಯಲಹಂಕ ಸಂಸ್ಥಾನದ ಅಧಿಪತಿಯಾಗಿರುತ್ತಾರೆ. 1510 ಜನವರಿ 27ರಂದು ಕೆಂಪನಂಜೇಗೌಡರು ಮತ್ತು ಲಿಂಗಾಂಬೆ ದಂಪತಿಗಳಿಗೆ ಗಂಡು ಮಗುವು ಜನಿಸುತ್ತದೆ. ಆ ಮಗುವಿಗೆ ಕೆಂಪೇಗೌಡ ಎಂದು ನಾಮಕರಣ ಮಾಡುತ್ತಾರೆ. ಇಂದಿನ ಯಲಹಂಕವೇ ಅಂದಿನ ಕೆಂಪೇಗೌಡರ ಜನ್ಮಸ್ಥಳವಾಗಿತ್ತು. ಕೆಂಪೇಗೌಡರಿಗೆ ಚಿಕ್ಕ ವಯಸ್ಸಿನಲ್ಲಿ ಕೆಂಪ, ಕೆಂಪಯ್ಯ, ಕೆಂಪಣ್ಣ, ಚಿಕ್ಕರಾಯ, ಕೆಂಪರಾಯ, ಕೆಂಪರಾಜು ಎಂಬ ಹೆಸರಿನಿಂದ ಜನರು ಪ್ರೀತಿಯಿಂದ ಕರೆಯುತ್ತಿದ್ದರು. ಕೆಂಪೇಗೌಡರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಲೇ ಹಲವು ಕಲೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ಗುರುಗಳ ಆಜ್ಞೆಯಂತೆ ನಾಡಿನಾದ್ಯಂತ ಸಂಚಾರ ಮಾಡಿ ಲೋಕಜ್ಞಾನ ಪಡೆದುಕೊಂಡಿದ್ದರು. 1526ರ ವಿಜಯನಗರದ ಉತ್ಸವದಲ್ಲಿ ತಂದೆಯ ಜೊತೆಯಲ್ಲಿ ಪಾಲ್ಗೊಂಡು ಮಲ್ಲಯುದ್ಧ ಸ್ಪರ್ಧೆಯಲ್ಲಿ ಎದುರಾಳಿ ತಿರುಮಲ್ಲರಾಯರನ್ನು ಸೋಲಿಸಿ ಶ್ರೀಕೃಷ್ಣದೇವರಾಯರಿಂದ ಮೆಚ್ಚುಗೆ ಪಡೆದುಕೊಂಡು ಜಗಮಲ್ಲ ಪ್ರಶಸ್ತಿ ಪಡೆದುಕೊಂಡಿದ್ದರು. ಇದರಿಂದ ತಂದೆ ಕೆಂಪನಂಜೇಗೌಡರಿಗೆ ಮಗನ ಮೇಲೆ ಅಪಾರವಾದ ಪ್ರೀತಿ, ಭರವಸೆ ಹೆಚ್ಚಿತು. ಅಲ್ಲದೆ ವಿಜಯನಗರದ ಮೇಲೆ ಯಾವುದೇ ಯುದ್ಧ ನಡೆದರೂ ತಂದೆ ಮಗ ಒಟ್ಟಿಗೆ ಶ್ರೀಕೃಷ್ಣದೇವರಾಯರ ಜೊತೆಯಲ್ಲಿ ಭಾಗವಹಿಸುತ್ತಿದ್ದರು. ಇದರಿಂದ ವಿಜಯನಗರದ ಅರಸುಗಳ ಪ್ರೀತಿಗೆ ಪಾತ್ರರಾಗಿದ್ದರು. 1528ರಲ್ಲಿ ಚೆನ್ನಾಂಬೆಯೊಂದಿಗೆ ವಿವಾಹವಾಗುತ್ತದೆ. ಇದೇ ಸಂದರ್ಭದಲ್ಲಿ ಕೆಂಪೇಗೌಡರಿಗೆ ಪಟ್ಟಾಭಿಷೇಕವಾಗುತ್ತದೆ. ಪಟ್ಟಾಭಿಷೇಕದ ನಂತರ ಯುವರಾಜ ಕೆಂಪೇಗೌಡರು ತಂದೆಯ ಆಡಳಿತದಲ್ಲಿ ಸಂಪೂರ್ಣ ಭಾಗಿಯಾಗಿ ಆಡಳಿತದ ಮಜಲುಗಳನ್ನು ತಿಳಿದುಕೊಂಡು ರೈತರ, ವ್ಯಾಪಾರಿಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡರು. ಅನೇಕ ಹಬ್ಬ, ಉತ್ಸವ, ಜಾತ್ರೆ, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಬದುಕಿನ ಮೌಲ್ಯ ಮತ್ತು ರಾಜನೀತಿ, ಆಡಳಿತದ ಪಟ್ಟುಗಳನ್ನು ಕರಗತ ಮಾಡಿಕೊಂಡರು. 1529ರಲ್ಲಿ ವಿಜಯನಗರದ ಅರಸರಾದ ಶ್ರೀಕೃಷ್ಣದೇವರಾಯರ ನಿಧನದ ನಂತರ ಅನೇಕ ಸಾಮಂತರಾಜರು ಸ್ವತಂತ್ರರಾಗುತ್ತಾರೆ. ಆದರೆ ತಂದೆ ಕೆಂಪನಂಜೇಗೌಡರು ಮತ್ತು ಕೆಂಪೇಗೌಡರು ಮಾತ್ರ ವಿಜಯನಗರ ಸಾಮ್ರಾಜ್ಯಕ್ಕೆ ತಮ್ಮ ನಿಷ್ಠೆಯನ್ನು ಮುಂದುವರೆಸುತ್ತಾ ಸಾಮಂತರಾಗಿಯೇ ಉಳಿದುಕೊಳ್ಳುತ್ತಾರೆ. ಕೆಂಪನಂಜೇಗೌಡರ ನಿಧನದ ನಂತರ ಆ ಸ್ಥಾನವನ್ನು ಕೆಂಪೇಗೌಡರು ತುಂಬುತ್ತಾರೆ. ಇವರು ಜನಿಸಿದಾಗ ಯಲಹಂಕ ಸಂಸ್ಥಾನ ಭಾಳ ಸಣ್ಣ ಪ್ರಾಂತ್ಯವಾಗಿರುತ್ತೆ. ಅಂದರೆ ಯಲಹಂಕ, ಅದರ ಪಕ್ಕದ ಮಾಗಡಿ, ಈ ಬೆಂಗಳೂರು ಸುತ್ತಮುತ್ತಲಾಗಿ ಇನ್ನೂ ಬೆಂಗಳೂರು ಅಂತ ಆಗಿರಲ್ಲ, ಆ ಸುತ್ತಮುತ್ತಲು ಪ್ರಾಂತ್ಯವನ್ನೆಲ್ಲ ಇವರ ಅಧೀನದಲ್ಲಿ ಇರುತ್ತೆ. 1531ರಲ್ಲಿ ಸಂಪೂರ್ಣ ಅಧಿಕಾರ ವಹಿಸಿಕೊಂಡ ಕೆಂಪೇಗೌಡರು ಮೊದಲು ಮಾಡುವುದು ಆಡಳಿತ ವ್ಯವಸ್ಥೆಯಲ್ಲಿನ ಭದ್ರತೆ. ದಟ್ಟ ಅರಣ್ಯದಿಂದ ಕೂಡಿದ ಬೆಂದಕಾಳೂರನ್ನು ಉತ್ತಮ ನಗರವನ್ನಾಗಿ ಕಟ್ಟಲು ಆಲೋಚಿಸುತ್ತಾರೆ. ತಜ್ಞರ ಜೊತೆ ಚರ್ಚಿಸಿ ಬೆಂದಕಾಳೂರನ್ನು ಬೆಂಗಳೂರು ಎಂದು ನಾಮಕರಣ ಮಾಡುತ್ತಾರೆ. ಯಲಹಂಕ, ಮಾಗಡಿ, ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳು ಇವರ ಅಧೀನದಲ್ಲಿರುತ್ತದೆ. ಬೆಂಗಳೂರನ್ನು ಉತ್ತಮ ನಗರವನ್ನಾಗಿ ಕಟ್ಟಬೇಕೆಂಬ ಮಹದಾಸೆಯಿಂದ ಆಗ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಅಚ್ಯುತರಾಯರಿಂದ ಸುಮಾರು 30ರಿಂದ 50 ಸಾವಿರ ಚಿನ್ನದ ವರಹಗಳನ್ನು ಪಡೆದು, ಹಾಗೆಯೇ ಅಚ್ಯುತರಾಯರ ಅನುಮತಿ ಮೇರೆಗೆ 12 ಹೋಬಳಿಗಳಿಂದ ಬರುತ್ತಿದ್ದ ತೆರಿಗೆ ಆದಾಯವನ್ನು ಇಟ್ಟುಕೊಂಡು ಬೆಂಗಳೂರು ನಗರವನ್ನು ಕಟ್ಟಲು ಮುಂದಾಗುತ್ತಾರೆ.
ಅಚ್ಯುತರಾಯರಿಗೂ ಕೂಡ ಕೆಂಪೇಗೌಡರ ಬಗ್ಗೆ, ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡರ ಬಗ್ಗೆ ಅಪಾರವಾದಂಥ ಗೌರವ ಇರುತ್ತೆ. ಹೀಗಾಗಿ ಕೆಂಪೇಗೌಡರು ಹೋಗಿ ನಾನೊಂದು ನಗರವನ್ನು ಕಟ್ತಿದ್ದೀನಿ, ನನಗೆ ಅನುಮತಿ ಕೊಡಿ ಅಂದಾಗ ಚಕ್ರವರ್ತಿ ಅಚ್ಯುತರಾಯರ ಆ ಅನುಮತಿ ಜೊತೆಗೆ ಅವರು ಕೊಟ್ಟಂಥ ಚಿನ್ನದ ನಾಣ್ಯಗಳು ಹಾಗೂ 12 ಹೋಬಳಿಗಳ ಆದಾಯ ಇವೆಲ್ಲವನ್ನು ಬಳಸ್ಕೊಂಡು ನಾಡಪ್ರಭು ಕೆಂಪೇಗೌಡರು ಆಗಿನ ರಾಜಧಾನಿಯಾಗಿದ್ದಂಥ ಯಲಹಂಕ ಸಂಸ್ಥಾನದ ರಾಜಧಾನಿಯಾಗಿದ್ದಂಥ ಯಲಹಂಕದ ದಕ್ಷಿಣ ಭಾಗದಲ್ಲಿದ್ದಂಥ ಈಗಿನ ಏನು ನಾವು ಬೆಂಗಳೂರು ಅಂತ ಕರಿತೀವಿ, ಅದು ದಟ್ಟವಾದಂಥ ಅರಣ್ಯ, ಹಲವಾರು ಕೆರೆಗಳು ಇದ್ದಂಥ ಒಂದು ಪ್ರದೇಶ, ಸಮತಟ್ಟಾಗಿ ಇದ್ದಂಥ ಒಂದು ಪ್ರದೇಶ, ಅಲ್ಲಿ ಒಂದು ನಗರವನ್ನು ಕಟ್ಟಬೇಕು ಅಂತೇಳಿ ಗುರುತಿಸ್ಬಿಟ್ಟು ಒಂದು ನಗರವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. 1537ರಲ್ಲಿ ಬೆಂಗಳೂರು ನಗರ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ಮಾಡುತ್ತಾರೆ. 4 ದಿಕ್ಕುಗಳಲ್ಲಿಯೂ ಮಹಾದ್ವಾರಗಳನ್ನು ನಿರ್ಮಿಸಿದರು. ಪೂರ್ವಕ್ಕೆ ಹಲಸೂರು ದ್ವಾರ, ಪಶ್ಚಿಮಕ್ಕೆ ಸೊಂಟೆಕೊಪ್ಪದ ದ್ವಾರ, ಉತ್ತರಕ್ಕೆ ಯಲಹಂಕದ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರವನ್ನು ನಿರ್ಮಿಸಿದರು. ಬೆಂಗಳೂರು ಕೋಟೆಯ ಒಳಗಡೆ ಎಲ್ಲ ವರ್ಗದ ಜಾತಿಯ ಜನರು ವಾಸ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಧರ್ಮಪ್ರಭು ಕೆಂಪೇಗೌಡರು ಎಂದರೆ ತಪ್ಪಾಗಲಾರದು. ಬಹುತೇಕ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಎಲ್ಲ ಜಾತಿಯ ವರ್ಗದವರನ್ನು, ಅಂದರೆ ಸುಮಾರು 64 ಜಾತಿ ವರ್ಗದವರನ್ನು ಕರೆದು 64 ಪೇಟೆಗಳನ್ನು ನಿರ್ಮಿಸಿ ವಾಸಿಸಲು ಅವಕಾಶ ಮಾಡಿಕೊಟ್ಟರು. ಇಲ್ಲಿ ಭಾಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು, ಬೆಂಗಳೂರಿನ ಕೋಟೆ ಇಡೀ ದಕ್ಷಿಣ ಭಾರತದ ಮಧ್ಯಪ್ರದೇಶದಲ್ಲಿ ಇದೆ. ವಾಣಿಜ್ಯ ಕೇಂದ್ರದ ಒಂದು ಕೇಂದ್ರವಾಗಿದೆ. ಅಯ್ಯಾವಳೆ ವರ್ತಕರ ಸಂಘ ಅಂತೇಳಿ ನಾವೇನು ಚಾಲುಕ್ಯರ ಕಾಲದಿಂದ ಒಂದು ದೊಡ್ಡ ಒಂದು ವರ್ತಕರ ಸಂಘ ಇತ್ತು, ಅದರ ಕೇಂದ್ರ ಕಚೇರಿಯೂ ಕೂಡ ಕೆಂಪೇಗೌಡರ ಕಾಲಘಟ್ಟದಲ್ಲಿ ಬೆಂಗಳೂರಿನಲ್ಲಿ ಇತ್ತು ಅನ್ನೋದಕ್ಕೆ ಇವತ್ತಿನ ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಾಲಯದ ಆವರಣದ ಒಳಗಿರುವಂಥ ತೆಲುಗು ಶಾಸನ ನಮಗೆ ಆಧಾರವನ್ನು ಕೊಡುತ್ತೆ. ಕೆಂಪೇಗೌಡರು ತಮಗಾಗಿ ಒಂದು ಪುಟ್ಟದಾದ ಅರಮನೆಯನ್ನು ಕಟ್ಟಿಕೊಂಡು 64 ಜಾತಿಯ ವರ್ಗದ ಜನರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಟ್ಟು ತಾವು ಪೂಜಿಸಲು ಬಯಸುವ ದೇಗುಲಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಸಂತೋಷದಿಂದ ಸಮೃದ್ಧಿಯಾಗಿ ಬಾಳಲು ಅವಕಾಶ ಮಾಡಿಕೊಟ್ಟವರು ನಾಡಪ್ರಭು ಕೆಂಪೇಗೌಡರು. 1538 ಜನವರಿಯ ಸಂಕ್ರಾಂತಿಯ ಸಮಯದಲ್ಲಿ ಕೋಟೆ ಕಟ್ಟಲು ಪ್ರಾರಂಭಿಸುತ್ತಾರೆ. ಕೋಟೆಯ ಒಳಗಡೆ ಜನರು ನಿಶ್ಚಿಂತೆಯಿಂದ, ನೆಮ್ಮದಿಯಿಂದ, ಸಂತೋಷವಾಗಿ ವಾಸ ಮಾಡುತ್ತಾರೆ. ಕೆಂಪೇಗೌಡರು ಕಟ್ಟಿದ ಕೋಟೆಯನ್ನು ಇಂದು ಗುರುತು ಹಿಡಿಯುವುದು ಕಷ್ಟಸಾಧ್ಯ. ಅವಿನ್ಯೂ ರಸ್ತೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ತರಗುಪೇಟೆ, ಸುಲ್ತಾನ್ಪೇಟೆ, ಕಬ್ಬನಪೇಟೆ, ಬಳ್ಳಾಪುರ ಪೇಟೆ, ಹೀಗೆ ಹಲವಾರು ಪೇಟೆಗಳ ಹೆಸರಲ್ಲಿ ಕರೆಯಲಾಗುತ್ತದೆ. ಸುಮಾರು 30 ವರ್ಷಗಳ ಕಾಲದ ಆಳ್ವಿಕೆಯಲ್ಲಿ ಕೃಷಿಗೆ ಒತ್ತು ನೀಡುತ್ತಾರೆ ನಾಡಪ್ರಭು ಕೆಂಪೇಗೌಡರು. ಪರಿಸರ ಸಂರಕ್ಷಣೆ, ಉದ್ಯಾನವನ ನಿರ್ಮಾಣ, ಸಾವಿರಾರು ಕೆರೆಗಳ ನಿರ್ಮಾಣ ಮಾಡಿ ಉತ್ತಮ ಆಡಳಿತಗಾರ ಎನಿಸಿಕೊಳ್ಳುತ್ತಾರೆ. ರೈತರಿಗೂ ಕೂಡ ಹಲವಾರು ಕೆರೆಗಳನ್ನು ಕಟ್ಟಿಸಿದ್ರು. ಆ ಕೆರೆಯ ತಂತ್ರಜ್ಞಾನ ಇದೆಯಲ್ಲ ಭಾಳ ಅದ್ಭುತವಾಗಿದೆ. ಇವತ್ತಿಗೂ ಕೂಡ ಅದರ ಕುರುಹುಗಳನ್ನು ನಾವು ನೋಡ್ಬೋದು. ಸಾವಿರಾರು ಕೆರೆಗಳು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿತ್ತು. ಕಾಲಾಂತರದಲ್ಲಿ ಹಲವಾರು ಕೆರೆಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ಅದನ್ನು ನಾವು ಚರ್ಚೆ ಮಾಡೋದು ಬೇಡ. ಆದರೆ ಈಗ ಇರುವಂಥ ಕೆರೆಗಳನ್ನು ನಾವು ಅಧ್ಯಯನ ಮಾಡಿದ್ರೆ, ಒಂದು ಕೆರೆ ತುಂಬಿದರೆ ಆ ಕೆರೆಯ ನೀರು ವ್ಯರ್ಥ ಆಗಬಾರ್ದು ಅಂಥೇಳಿ ಅದು ಇನ್ನೊಂದು ಕೆರೆಗೆ ಹೋಗಿ ತಲುಪಬೇಕು. ಅಂಥ ಒಂದು ಕಾಲುವೆ ವ್ಯವಸ್ಥೆಯನ್ನು ನಾಡಪ್ರಭು ಕೆಂಪೇಗೌಡರು ಅವರ ಕಾಲದಲ್ಲಿ ಮಾಡಿದರು. ಆ ರೀತಿ ನಾವು ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ, ಉದಾಹರಣೆಗೆ ಹೆಬ್ಬಾಳದ ಕೆರೆಯನ್ನು ತಲಕಾಡಿನ ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡಿರುತ್ತೆ. ಆ ಕೆರೆಯಲ್ಲಿ ಹೆಚ್ಚು ನೀರು ತುಂಬಿದ್ರೆ ಇವತ್ತಿಗೆ ಆ ಕೆರೆಯ ನೀರು ಬೆಂಗಳೂರಿನ ಭೂಪಸಂದ್ರ, ಹೆಬ್ಬಾಳದ ಬಳಿ ಇರುವಂಥ ಭೂಪಸಂದ್ರ ಇರ್ಬೋದು, ಇವತ್ತು ಅದನ್ನು ಸಹಕಾರ ನಗರ, ಸಂಜಯ ನಗರ ಅಂತೇಳಿ ನಾವು ಕರಿತೇವೆ, ಅಲ್ಲಿಂದ ಸದಾಶಿವನಗರದ ಮೂಲಕ ಹರಿದು ಸದಾಶಿವನಗರ ಮತ್ತು ಮಲ್ಲೇಶ್ವರದ ಮಧ್ಯದಲ್ಲಿರುವಂಥ ಗಂಧದ ಕೋಟೆ ಕೆರೆ ಅಂತ ನಾವು ಕರಿತೇವೆ. ಅದನ್ನು ಬ್ರಿಟಿಷರ ಕಾಲದಲ್ಲಿ ಸ್ಯಾಂಕಿ ಟ್ಯಾಂಕ್ ಅಂತ ಕರೆಯೋರು. ಆ ಗಂಧದ ಕೋಟೆ ಕೆರೆಗೆ ನೀರು ಬರ್ತಿತ್ತು. ಅಂದರೆ ಹೆಬ್ಬಾಳದ ಕೆರೆಯ ನೀರು ಗೆದ್ದಲಹಳ್ಳಿ, ಗಂಗೇನಹಳ್ಳಿ, ಸಂಜಯ ನಗರ, ಭೂಪಸಂದ್ರ ಇದನ್ನೆಲ್ಲ ಹಾದು ಸದಾಶಿವನಗರದ ಮೂಲಕ ಸ್ಯಾಂಕಿ ಟ್ಯಾಂಕಿಗೆ ಬರ್ತಾಯಿತ್ತು. ಸ್ಯಾಂಕಿ ಟ್ಯಾಂಕು ತುಂಬಿದ ನಂತರ ಆ ನೀರು ಇವತ್ತಿನ ಬೆಂಗಳೂರಿನ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಮಲ್ಲೇಶ್ವರ, ಅಲ್ಲೇ ಮಂತ್ರಿ ಮಾಲ್ ಅಂತ ಇದೆ, ಅದರ ಮೂಲಕ ಹಾದು ಹಾಗೆಯೇ ಬಿನ್ನಿ ಮಿಲ್ಗೆ ಅದು ಬಂದು ಸೇರ್ತಾಯಿತ್ತು. ಜಕ್ಕರಾಯನ ಕೆರೆ ಅಂತೇಳಿ ಇವತ್ತು ಲುಲು ಮಾಲ್, ಯಾಕೆಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಮಾಲ್ಗಳ ಮೂಲಕನೇ ಅಡ್ರೆಸ್ಸನ್ನು ಹೇಳಬೇಕು. ಮಂತ್ರಿ ಮಾಲಿಂದ ಹಾದು ಬಂದಂಥ ಕೆರೆಯ ನೀರು ಕಾಲುವೆನಲ್ಲಿ ಬಂದಿದ್ದು ಇವತ್ತು ಲುಲು ಮಾಲ್ನಲ್ಲಿರುವಂಥ ಬಿನ್ನಿ ಮಿಲ್ಲಿನ ಮೂಲಕ ಹಾದು ಹಾಗೆಯೇ ಗುಡ್ದಳ್ಳಿ ಕೆರೆಗೆ ತಲುಪಿ, ಗುಡ್ದಳ್ಳಿ ಕೆರೆಯಿಂದ
ಇವತ್ತಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹರಿಯುವಂಥ ವೃಷಭಾವತಿ ನದಿಗೆ ಸೇರ್ತಾ ಇತ್ತು. ಅಂದರೆ ಕೆಂಪೇಗೌಡರ ಕಾಲದಲ್ಲಿ ಯಾವುದೇ ಮಳೆ ಬಂದರೆ ನೀರು ವ್ಯರ್ಥವಾಗಿ ಎಲ್ಲೂ ಕೂಡ ಹೋಗ್ಕೂಡ್ದು, ಅದು ಕೆರೆಗಳಲ್ಲಿ ತುಂಬಬೇಕು. ಒಂದು ಕೆರೆಯಲ್ಲಿ ತುಂಬಿದಂಥ ನೀರು ಇನ್ನೊಂದು ಕೆರೆಯನ್ನು ತುಂಬಿಸ್ಕೋಬೇಕು. ಕೆರೆಯಲ್ಲಿ ಸದಾಕಾಲ ನೀರಿರಬೇಕು. ಸದಾಕಾಲ ನೀರಿದ್ದರೆ ಅಂತರ್ಜಲ ಇರುತ್ತೆ. ಅಂತರ್ಜಲ ಇತ್ತು ಅಂದರೆ ರೈತರು ತೋಟಗಳನ್ನು ಮಾಡಿಕೊಂಡು ಕೃಷಿಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ಕೃಷಿಗೆ ಒತ್ತನ್ನು ಕೊಟ್ಟಿದ್ದರು. ಬೆಂಗಳೂರು ನಗರವನ್ನು ವಾಣಿಜ್ಯ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುತ್ತಾರೆ. ಇಂದು ಬೆಂಗಳೂರು ದಕ್ಷಿಣ ಭಾರತದ ವಾಣಿಜ್ಯ ಕೇಂದ್ರವಾಗಿ ರೂಪುಗೊಂಡಿದೆ. ವಾಣಿಜ್ಯ ಕೇಂದ್ರದಿಂದ ಬಂದಂತಹ ಹೆಚ್ಚು ಆದಾಯವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಅರ್ಪಿಸುವುದರ ಮೂಲಕ ಶ್ರೀಮಂತವಾಗಿ ಸಂಪದ್ಭರಿತವಾಗಿತ್ತು ವಿಜಯನಗರ ಎಂಬ ಹೆಸರಿಗೆ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರ. ನಾಡಪ್ರಭು ಕೆಂಪೇಗೌಡರು ಅವತ್ತೇನು ಅಸ್ಥಿಭಾರ ಹಾಕಿದ್ರು ಅತಿ ಹೆಚ್ಚು ಆದಾಯ ಉತ್ಪಾದನೆ ಆಗಲಿ ಅಂತ ಆವತ್ತಿನಿಂದ ಈ ಕ್ಷಣದವರೆಗೆ ಅಂದರೆ 2024ರವರೆಗೆ ಇವತ್ತಿನವರೆಗೂ ಅತಿ ಹೆಚ್ಚು ವಾಣಿಜ್ಯ ಆದಾಯವನ್ನು ಗಳಿಸುವಂಥ ಭಾರತದ ದೊಡ್ಡ ನಗರ ಅಂತ ಹೇಳಿದರೆ ಬೆಂಗಳೂರು. ಅಂದು ಹಂಪಿಯಲ್ಲಿ ನಡೆಯುತ್ತಿದ್ದ ದಸರಾ ಉತ್ಸವವನ್ನು ನೋಡಲು ಹಂಪಿಗೆ ತೆರಳುತ್ತಿದ್ದ ಕೆಂಪೇಗೌಡರು ರಾಜರಿಗೆ ಮೀಸಲಿಟ್ಟ ಅರಮನೆಗಳಲ್ಲಿ ಉಳಿದುಕೊಂಡು ದಸರಾವನ್ನು ವೀಕ್ಷಿಸುತ್ತಿದ್ದರು. ಮುಂದೆ ಮೈಸೂರಿನ ದಸರಾ ಉತ್ಸವಕ್ಕೂ ಮುಂಚಿತವಾಗಿಯೇ ಬೆಂಗಳೂರಿನಲ್ಲಿ ಹಂಪಿಯ ಉತ್ಸವಕ್ಕೆ ಪ್ರತಿಸ್ಪರ್ಧಿಯಾಗಿ ಉಯ್ಯಾಲೆ ಉತ್ಸವವನ್ನು ನಡೆಸುತ್ತಿದ್ದರು. ನಾಡಪ್ರಭು ಕೆಂಪೇಗೌಡರು ಆ ಹಂಪಿಯ ಉತ್ಸವವನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ಉಯ್ಯಾಲೆ ಉತ್ಸವ ಅನ್ನುವಂಥ ಒಂದು ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ ನಾವು ವೈಯಾಲಿ ಕಾವಲ್ ಬೈರ್ಸಂದ್ರ ಇದನ್ನೆಲ್ಲ ನಾವು ನೋಡ್ತೇವೆ. ಅದು ಉಯ್ಯಾಲೆ ಉತ್ಸವಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳು. ಅಂದರೆ ಮೈಸೂರಿನ ಅರಸರು 1610ರಲ್ಲಿ ಅಥವಾ 1609ರಲ್ಲಿ ದಸರಾ ಪ್ರಾರಂಭ ಮಾಡುವ ಮೊದಲೇ ನಾಡಪ್ರಭು ಕೆಂಪೇಗೌಡರ ಯಲಹಂಕ ಸಂಸ್ಥಾನದಲ್ಲಿ ಅಂದರೆ ಅವರ ರಾಜಧಾನಿ ಬೆಂಗಳೂರಿನಲ್ಲಿ ಹಂಪಿಯ ದಸರಾ ಉತ್ಸವಕ್ಕೆ ಪ್ರತಿಸ್ಪರ್ಧಿಯಾಗಿ ಅಥವಾ ಅದರ ಪ್ರತಿ ರೂಪದಂತೆ ಉಯ್ಯಾಲೆ ಉತ್ಸವವನ್ನು ಆಚರಿಸ್ತಾ ಇದ್ರು. ಆಗ ಅಲ್ಲಿ ವಸಂತೋತ್ಸವ ಅಂತೇಳಿ ನಾವು ಕರಿತೇವೆ. ಸಂಗೀತ, ಸಾಹಿತ್ಯ, ನೃತ್ಯ, ಮನರಂಜನೆ ಎಲ್ಲವೂ ಕೂಡ ನಡೀತಾ ಇತ್ತು. ಅಂದರೆ ಇವತ್ತಿನ ಮೈಸೂರಿನ ದಸರಾಗಿಂತ ಮೊದಲೇ ಬೆಂಗಳೂರಿನಲ್ಲಿ ಉಯ್ಯಾಲೆ ಉತ್ಸವ ಅನ್ನುವಂಥದ್ದು ನಡೀತಾ ಇತ್ತು. ಅದನ್ನು ಕೂಡ ಪರಿಚಯ ಮಾಡಿದಂಥವರು ನಾಡಪ್ರಭು ಕೆಂಪೇಗೌಡರು. ಬಹಳ ವರ್ಷಗಳ ಕಾಲ ಕೆಂಪೇಗೌಡರಿಗೆ ಮಕ್ಕಳಿರುವುದಿಲ್ಲ. ಶಿವಗಂಗೆಯ ಗಂಗಾಧರೇಶ್ವರನಿಗೆ ಹರಕೆ ಹೊತ್ತ ಕೆಂಪೇಗೌಡರಿಗೆ ಕಾಕತಾಳೀಯವೆಂಬಂತೆ 1578ರಲ್ಲಿ ಒಂದು ಗಂಡು ಮಗು ಜನಿಸುತ್ತದೆ. ಆ ಮಗುವೇ ಹಿಮ್ಮಡಿ ಕೆಂಪೇಗೌಡರು. ಹಿಮ್ಮಡಿ ಕೆಂಪೇಗೌಡರಿಗೆ 2 ಮಕ್ಕಳಾಗುತ್ತಾರೆ. ಮುಂದಿನದು ಇತಿಹಾಸ. ನಾಡಪ್ರಭು ಕೆಂಪೇಗೌಡರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿ 98 ವರ್ಷಗಳ ತುಂಬು ವಯೋಮಾನದಲ್ಲಿ ಯುದ್ಧವನ್ನು ಮಾಡುತ್ತಲೇ ನಿಧನ ಹೊಂದುತ್ತಾರೆ. ಈ ರಾಜ್ಯವನ್ನು ಉಳಿಸಬೇಕು ಅಂತೇಳಿ 1608ರಲ್ಲಿ ಯುದ್ಧ ಭೂಮಿನಲ್ಲಿ ಮಾಡಿದಂಥ ಒಬ್ಬ ರಾಜ ಅಂತ ಹೇಳಿದರೆ ಅದು ನಾಡಪ್ರಭು ಕೆಂಪೇಗೌಡರು. ನಾಡಪ್ರಭು ಕೆಂಪೇಗೌಡರು ನಾಡಿಗೆ ನೀಡಿದ ಸೇವೆ ಅಪಾರ, ಅನನ್ಯ, ಅವಿಸ್ಮರಣೀಯ.